ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸಾನ್ವಿ ಕುಕಿಂಗ್ ಚಾನಲ್. ಸೊ ಇವತ್ತು ನಾನು ತೋರಿಸ್ತಿರುವಂತಹ ಒಂದು ರೆಸಿಪಿ ಆರೋಗ್ಯದಾಯಕವಾಗಿರುವಂತಹ ರಾಗಿ ರೊಟ್ಟಿನ ಯಾವ ಥರ ಸ್ಮೂತಾಗಿ ಹರಿಲಾರ್ದಂಗೆ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಗೆ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ತೋರಿಸ್ತಿರುವಂಥ ಮೆಜರ್ಮೆಂಟ್ ಒಂದು 10 ರೊಟ್ಟಿ ಆಗುತ್ತೆ. ಸೊ ಅಷ್ಟರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇನ್ನು ಈ ನೀರಿಗೆ 1 ಚಮಚದಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸೊ ಕಾಣ್ತಾ ಇದೆಯಲ್ಲ, ಈ ಥರ ಚಳಮಳ ಅಂತ ನೀರು ಕುದಿತಾ ಇರಬೇಕು. ಆಗ ಈ ಹಿಟ್ಟನ್ನು ಬೆರೆಸ್ಕೊಳ್ಬೇಕಾಗುತ್ತೆ. ಸೊ ನಾನು ಇಲ್ಲಿ 1 ಬೌಲಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ 1 ಬೌಲಷ್ಟು ರಾಗಿ ಹಿಟ್ಟನ್ನ ತೊಗೊಂಡು ಈ ಕುದಿತಿರುವಂಥ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗಂಟಿಲ್ಲದ ಹಾಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಮುದ್ದೆ ಯಾವ ಥರ ಮಾಡ್ತೀರೋ ಸೊ ಆ ಥರ ಮೆಥಡಲ್ಲಿ ಇದನ್ನು ಚೆನ್ನಾಗಿ ನಾವು ಇನ್ನು ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕಾಗುತ್ತೆ. ನೀರು ಕುದಿಯಬೇಕಾದ್ರೆ ಸೊ ಹಿಟ್ಟನ್ನು ಬೆರೆಸ್ಕೋಬೇಕು. ಸೊ ನೀರು ಕುದಿಲಾರದಂಗೆ ಹಾಕಿದರೆ ಸೊ ಈ ರೊಟ್ಟಿ ಬರೋದಿಲ್ಲ. ಸೊ ಅರಿಯೋದು ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ನೀಟಾಗಿ ಮಾಡ್ಕೊಳ್ಳಿ. ರೊಟ್ಟಿ ಮಾಡಬೇಕಾಗಿರುವಂತಹ ಜಿಗಿ ರೆಡಿ ಆಯಿತು. ಸೊ ಒಬ್ಬೊಬ್ಬರು ಇದನ್ನು ಸರಿ ಅಂತ ಕರೀತಾರೆ, ಒಬ್ಬೊಬ್ಬರು ಜಿಗಿ ಅಂತ ಕರೀತಾರೆ. ನಾವು ಇದನ್ನು ರೊಟ್ಟಿ ಜಿಗಿ ಅಂತಲೇ ಕರೆಯೋದು. ಸೊ ಈ ಜಿಗಿಯನ್ನು ಒಂದು ಪರಾತೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಆರಬೇಕು ಚೆನ್ನಾಗಿ. ಸೊ ಆರಿದ ನಂತರ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈ ಜಿಗಿಯನ್ನು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ಕಲಿಸ್ಕೋಬೋದು. ಇಲ್ಲ ನಮಗೆ ಟೈಮ್ ಇದೆ ಅನ್ನೋದಾದರೆ ಪೂರ್ತಿ ಆರಲಿಕ್ಕೆ ಬಿಡಿ. ಸೊ ಇದು ಪೂರ್ತಿ ಆರಿದೆ. ಸೊ ಈ ಥರ ಆರಲಿಕ್ಕೆ ಬಿಟ್ಟು ಸೊ ನಾನು ಈಗ ಹಿಟ್ಟನ್ನು ಹಾಕಿ ಸ್ವಲ್ಪನೇ ನಾದ್ಕೊಳ್ತಾ ಬರ್ತೀನಿ. ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ಕೋತೀರೋ ಸೊ ಅದೇ ಮೆಥಡಲ್ಲಿ ಇದನ್ನು ಕಲಿಸ್ಬೋದು. ಸೊ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ನಾದ್ಕೊಳ್ತಾ ಬರ್ತೀನಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ನಾದ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಸೊ ಅರಿಯೋದಿಲ್ಲ. ಅಷ್ಟೇ ಒತ್ತಿಟ್ಟರು ತುಂಬಾ ಸಾಫ್ಟಾಗಿ ಇರುತ್ತೆ ರೊಟ್ಟಿ. ಸೊ ಗಟ್ಟಿ ಆಗೋದಿಲ್ಲ. ಸೊ ಒಬ್ಬೊಬ್ಬರು ಮಾಡಿದ ತಕ್ಷಣ ರೊಟ್ಟಿ ಗಟ್ಟಿ ಆಗೋದು, ಒಂಥರ ಕುರುಕುರು ಅನ್ನೋದು ಆ ಥರ ಇರುತ್ತೆ. ಸೊ ಇದು ಆ ಥರ ಆಗಲ್ಲ, ತುಂಬ ಸ್ಮೂತಾಗಿ ಬರುತ್ತೆ. ಸೊ ನೀವು ಒಂದಿನ ಹಾಗೆ ಇಟ್ಟರು ಕೂಡ ಸ್ಮೂತಾಗೇ ಇರುತ್ತೆ ರೊಟ್ಟಿ. ಸೊ ಹಿಟ್ಟನ್ನು ಚೆನ್ನಾಗಿ ಈಗ ನಾದ್ಕೊಂಡು ಕಲಿಸ್ಕೊಂಡಿದ್ದಾಗಿದೆ. ಸೊ ಈಗ ನಾವು ಉಳ್ಳೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ಸೊ ನಾನೀಗ ಉಳ್ಳೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳಿದ ಹಾಗೆ ಕರೆಕ್ಟ್ ಮೆಜರ್ಮೆಂಟಿಗೆ 10 ರೊಟ್ಟಿ ಆಗುತ್ತೆ ಅಂದಿದ್ದೆ. ಸೊ 10 ರೊಟ್ಟಿ ಮೇಲೆ 1 ರೊಟ್ಟಿ ಎಕ್ಸ್ಟ್ರಾ ಆಗಿದೆ ಅಷ್ಟೇ. ಒಂದೊಂದೇ ಉಳ್ಳೆ ತಗೊಂಡು ಸೊ ನಾನು ರೊಟ್ಟಿ ಮಾಡುವಂಥ ಮಣೆಯಲ್ಲಿ ಸೊ ಇದನ್ನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಅರುಗನ್ನ ಕಟ್ಕೊಳ್ತಾ ಇದ್ದೀನಿ. ಈ ಥರ ಅರುಗು ಕಟ್ಟೋದು ಅಂದರೆ ಸೊ ಈ ಥರ ಸೈಡಲ್ಲಿ ನಾವು ಈ ಥರ ಇದನ್ನ ಮಾಡ್ಕೊಳ್ತಾ ಬರೋದು. ಸೊ ನೋಡ್ತಾ ಇರ್ಬೋದು, ಈ ಥರ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಅರಿಯೋದಿಲ್ಲ, ತುಂಬ ರೌಂಡಾಗಿ ಚೆನ್ನಾಗಿ ಬರುತ್ತೆ. ಸೊ ಆ ಕಾರಣಕ್ಕೆ ಇದನ್ನು ಈ ಥರ ಕಟ್ಕೊಳ್ತಾ ಇದ್ದೀವಿ. ಸೊ ಈ ಥರ ಕಟ್ಕೊಂಡು ಸ್ವಲ್ಪ ಬಡ್ಕೋತೀನಿ. ಸ್ವಲ್ಪ ಬಡಿದ್ಬಿಟ್ಟು ಆಮೇಲೆ ಲಿಟ್ಟಣಿಕೆ ತೊಗೊಂಡು ನಾನು ಇದನ್ನು ಉದ್ದುತ್ತೀನಿ. ನೋಡಿ ಈ ಥರ ಸ್ಟಾರ್ಟಿಂಗ್ ಸ್ವಲ್ಪ ಕೈಯಲ್ಲಿ ಮಾಡಿಕೊಂಡು ಆಮೇಲೆ ಕೆಳಗಡೆ ಇಟ್ಟು ಹಾಕ್ಕೊಂಡು ಲಿಟ್ಟಣಿಕೆಯಲ್ಲಿ ಇದನ್ನು ಉದ್ಕೊಳ್ತಾ ಬರ್ತೀನಿ. ಸೊ ಈ ಥರ ರವಂಡಾಗಿ ಸ್ಮೂತಾಗಿ ಉದ್ಕೊಳ್ತಾ ಬರಬೇಕು. ಸೊ ನೋಡ್ತಾ ಇರ್ಬೋದು ರೊಟ್ಟಿ ಯಾವ ಥರ ರವಂಡಾಗಿ ಬರ್ತಿದೆ ಅಂತ. ಸೊ ತೆಳ್ಳಗೆ ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳಿದಂಥ ಪ್ರೊಸೀಜರಲ್ಲಿ ಈ ಥರ ಮಾಡ್ಕೊಳ್ತಾ ಬಂದರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎಲ್ಲಿ ಅರಿಯೋದೇ ಇಲ್ಲ. ಸೊ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಇದನ್ನು ಉದ್ಕೋಬೋದು. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಸೊ ಈಗ ನಾನು ಎಲ್ಲ ಉಳ್ಳೆಗಳನ್ನ ಉದ್ಕೊಂಡು ಹಾಕ್ಕೊಳ್ತೀನಿ. ಸೊ ನಾನು ಎಲ್ಲ ಉಳ್ಳೆಗಳನ್ನ ಉದ್ಕೊಂಡು ಹಾಕ್ಕೊಂಡಿದ್ದಾಯಿತು. ಸೊ ಎಲ್ಲ ರೊಟ್ಟಿ ಕೂಡ ಅಷ್ಟೇ ತುಂಬ ಸ್ಮೂತಾಗಿ, ತುಂಬ ರೌಂಡಾಗಿ, ತುಂಬ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಈಗ ಕಾದ ಹಂಚು ಮೇಲೆ ನಾನು ಇದನ್ನು ಒಂದೊಂದೇ ರೊಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕಿರುವಂಥ ಹಿಟ್ಟು ಮೇಲೆ ಬರಬೇಕು. ಸೊ ಆ ಮೇಲೆ ಬಂದಂಥ ಹಿಟ್ಟಿಗೆ ನಾವು ಒಂದು ಕಾಟನ್ ಬಟ್ಟೆ ತೊಗೊಂಡು ಸೊ ಅದನ್ನು ಅದ್ಕೊಂಡು ಈಗ ರೊಟ್ಟಿ ಮೇಲೆ ನೀರು ಹಚ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ರೊಟ್ಟಿನ 1-2 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಬಲ್ಸ್ ಬರ್ತಿದೆ ಅಂತ. ಸೊ ಈ ಥರ ಬಬಲ್ಸ್ ಬಂದರೆ ನಿಮ್ಮ ರೊಟ್ಟಿ ಸೂಪರ್ ಅಂತ. ಈಗ ನಾನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಕೆಳಗಡೆ ಬಬಲ್ಸ್ ಹೇಗೆ ಬರ್ತಾಯಿದೆ ಅಂತ. ಸೊ ಈಗ 2 ಕಡೆ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ರೂಢಿ ಇಲ್ಲ ಅನ್ನೋರು ಒಂದು ಬಟ್ಟೆ ತೊಗೊಂಡು ಇದನ್ನು ಆದಿ ಇಡೋದ್ರಿಂದ ಬಬಲ್ಸ್ ಬರುತ್ತೆ. ಸೊ ನನಗೆ ಇಲ್ಲಿ ರೂಢಿ ಇದೆ. ಸೊ ಹಾಗಾಗಿ ನಾನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೈಯಲ್ಲಿ ಒತ್ತಿ ಹಿಡಿತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಬಬಲ್ಸ್ ಬರ್ತಾ ಇದೆ. ಸೊ ನಿಮಗೆ ರೂಢಿ ಇಲ್ಲ ಅನ್ನೋರು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ. ಸೊ ಆವಾಗ ರೊಟ್ಟಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ರುಚಿಯಾದ ಹೆಲ್ದಿಯಾದ ರೊಟ್ಟಿ ಯಾವ ಥರ ರೆಡಿ ಆಯಿತು ನೋಡಿದ್ರಲ್ಲ. ಸೊ ಇದೇ ಥರ ನಾನೆಲ್ಲ ರೊಟ್ಟಿಗಳನ್ನ ಮಾಡ್ಕೊಂಡಿದ್ದಾಯಿತು. ಈ ಥರ ರೊಟ್ಟಿ ನೀವು ಮಾಡಬೇಕಂದ್ರೆ ಸೊ ನಾನು ಹೇಳ್ದಂಥ ಪ್ರೊಸೀಜರ್ನ ನೀವು ಫಾಲೋ ಮಾಡಿ ರೊಟ್ಟಿ ತುಂಬಾ ಸ್ಮೂತಾಗಿ ಈಸಿಯಾಗಿ ಬರುತ್ತೆ. ಸೊ
ರೊಟ್ಟಿ ಅರಿಯೋಲ್ಲ. ಸೊ ಹೊಸ್ದಾಗಿ ಕೂಡ ಮಾಡೋರು ಕೂಡ ಇದನ್ನು ಈ ಪ್ರೊಸೀಜರ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಖಂಡಿತವಾಗ್ಲೂ ರೊಟ್ಟಿ ಬಂದೇ ಬರುತ್ತೆ. ಅಲ್ಲಿ ಎಲ್ಲ ರೊಟ್ಟಿಯನ್ನು ಮಾಡ್ಕೊಂಡಿದ್ದಾಯಿತು. ಸೊ ನೋಡ್ತಾ ಇರ್ಬೋದು ರೊಟ್ಟಿ ಯಾವ ಥರ ಸ್ಮೂತಾಗಿ ಯಾವ ಥರ ಕಾಣ್ತಾ ಇದೆ ಅಂತ. ಎಷ್ಟೇ ಹೊತ್ತಿಟ್ರು ಈ ರೊಟ್ಟಿ ಗಟ್ಟಿ ಆಗಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ನಾನು ಎಷ್ಟು ಫೋಲ್ಡ್ ಮಾಡಿದ್ರು ಸೊ ರೊಟ್ಟಿ ಅರಿತಾ ಇಲ್ಲ. ಸೊ ಸಖತ್ತಾಗಿ ಬಂದಿದೆ ರೊಟ್ಟಿ. ಸೊ ಈ ಥರ ರೊಟ್ಟಿನ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಇನ್ನೊಂದು ಕುಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.